ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ 22ನೇ ದಿನ ಆದ್ರೂ ಕಂಟಿನ್ಯೂ ಆಗ್ತಾ ಇದೆ. ಅಮೆರಿಕ ಹಾಗಾದ್ರೆ ಇರಾನ್ನ ಹಗುರವಾಗಿ ಪರಿಗಣಿಸ್ತಾ, ಇದರಿಂದನೇ ಅಮೆರಿಕ ಸಂಕಷ್ಟಕ್ಕೆ ಸಿಲುಕ್ತಾ? ಅಮೆರಿಕದ ಅಜೆಂಡಾ ಏನಿತ್ತು? ಆದ್ರೆ ಈಗ ಹಿಡನ್ ಅಜೆಂಡಾ ಏನಾದ್ರೂ ಇದೆಯಾ? ಅಮೆರಿಕ ಈ ವಾರಿಂದ ದಿವಾಳಿ ಹೇಳ್ತಿದ್ಯಾ? ಈ ವಾರಿಂದ ಎನರ್ಜಿ ಕ್ರೈಸಿಸ್ ಗ್ಲೋಬಲಿ ಅನುಭವಿಸ್ತಿದ್ಯಾ? ಅದ್ರ ಜೊತೆಗೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರತಿ ಅನ್ಸರ್ಟಿನಿಟಿಯಲ್ಲೂ ಅಪ್ವರ್ಡ್ ನೋಡ್ತಾ ಇದ್ದು ಈಗ ಡೌನ್ವರ್ಡ್ ನೋಡ್ತಾ ಇದೆ. ಇನ್ನು ರುಪಿ ಅಂತೂ ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೆಲ್ ಆಫ್ ಮಾಡ್ಕೊಂತಾನೆ ಹೋಗ್ತಿದ್ದಾರೆ. ಕಂಟಿನ್ಯೂಸ್ ಆಗಿ ಈ ಮಂತ್ ಪ್ರತಿ ದಿನನೂ ಸೆಲ್ ಆಫ್ ಮಾಡ್ತಿದ್ದಾರೆ. ಇನ್ನ ಅದ್ರ ಜೊತೆಗೆ ಗುಡ್ ನ್ಯೂಸ್ ಫಾರ್ IT ಎಂಪ್ಲಾಯೀಸ್ ಅಂತಾನೆ ಹೇಳ್ಬೋದು. ಅಸೆಂಚರ್ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನು ಗ್ಲೋಬಲಿ ಈ ವಾರಿಂದ ಯಾವ ತರ ರಿಯಾಕ್ಷನ್ ಆಗಿದೆ, ಇನ್ನು ನಿಫ್ಟಿ ಯಾವ ತರ ರಿಯಾಕ್ಷನ್ ಮಾಡ್ತಾ ಇದೆ ಲಾಸ್ಟ್ 1 ವೀಕ್ ಇಂದ, ಜೊತೆಗೆ ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ಅನಾಲಿಸಿಸ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಲಾಸ್ಟ್ ವೀಕ್ ಅಲ್ಲಿ 40 ಪಾಯಿಂಟ್ಸ್ ಮಾರ್ಜಿನ್ ಅಲ್ಲಿ ಲೋಯರ್ ಅಲ್ಲಿ ನೋಡಿದ್ರೆ, ಇನ್ನ ಅಮೆರಿಕದ ಮಾರ್ಕೆಟ್ 1130 ಪಾಯಿಂಟ್ಸ್ ನ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ 215 ಪಾಯಿಂಟ್ಸ್ ಡೌನ್ ಅಲ್ಲೇ ಕ್ಲೋಸ್ ಆಗಿದೆ. ಓವರ್ ಆಲ್ ಗ್ಲೋಬಲಿ ಇಟ್ಸ್ ಡೌನ್ ಅಲ್ಲೇ ಕ್ಲೋಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ವಾರ್ ಸ್ಟಾರ್ಟ್ ಆಗಿದ್ದು ಮೇನ್ ಆಗಿ ಅಮೆರಿಕ ದಾಳಿ ಮಾಡಕ್ ಸ್ಟಾರ್ಟ್ ಆಗಿದ್ದು. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಿದೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಲೀಡರ್ಶಿಪ್ ಅನ್ನೋದು ಏನಿದೆ ಆ ಲೀಡರ್ಶಿಪ್ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ಕಂಪ್ಲೇಂಟ್ ಇಂದ ಅಮೆರಿಕ ಮುಗ್ ತೋರಿಸ್ಬಿಟ್ಟು ಅಮೆರಿಕ ದಾಳಿ ಮಾಡಿ ಏನ್ ಹೇಳ್ತು, ಕೆಮಿನಿ ಒಂದು ಫ್ಯಾಮಿಲಿನ ಉಡಾಯಿಸ್ ಮಾಡಿಬಿಟ್ಟಿದೀವಿ, ಇದರಿಂದ ಯುದ್ಧ ಆಗೋಯ್ತು ಮುಗಿದೋಯ್ತು ಅಂತ ಅಮೆರಿಕ ತಿಳ್ಕೊಂಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಆದ್ರೆ ಆದ್ಮೇಲೆ ಇದ್ದಿದ್ದು ಮಾರಿ ಹಬ್ಬ ಅಮೆರಿಕಕ್ಕೆ ಅಂತಾನೆ ಹೇಳ್ಬೋದು. ಸೊ ಅಮೆರಿಕ ಏನಂತ ತಿಳ್ಕೊಂಡಿತ್ತು, ಮೇನ್ ಲೀಡರ್ನ ನಾವು ಉಡಾಯಿಸ್ ಮಾಡ್ಬಿಟ್ರೆ ಮುಗೀತು, ಇನ್ ಮಿಕ್ಕಿದ್ದೆಲ್ಲ ಅವರು ಸರೆಂಡರ್ ಆಗ್ಬಿಡ್ತಾರೆ ಅಂತಾನೆ ತಿಳ್ಕೊಂಡು ಮಾಡ್ಬಿಟ್ರು. ಒಂದೇ ದಿವಸ ದಾಳಿ ಮಾಡ್ಬಿಟ್ಟು ಕೆಮ್ಮಿನಿನ ಅವರು ಸಾಯಿಸ್ಬಿಟ್ರು. ಆದ್ರೆ ಅದಾದ್ಮೇಲೆ ಆಗಿದ್ದು ನೋಡಿ, ಪ್ರತಿಯೊಬ್ಬನು ಕೆಮಿನಿ ತರನೇ ಇಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇಸ್ರೇಲ್ ಏನ್ ಮಾಡ್ತಾ ಇದೆ, ಇಸ್ರೇಲ್ ಮೇನ್ ಲೀಡರ್ಸ್ನೇ ಸಾಯಿಸ್ತಾ ಬರ್ತಾ ಇದ್ರೆ, ಅಮೆರಿಕದವರು ಅವ್ರ ಅಜೆಂಡಾ ಇಟ್ಕೊಂಡಿದ್ದು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಿದ್ದಾರೆ ಅಂತ. ಆದ್ರೆ ಲೀಡರ್ಶಿಪ್ ಒಂದು ಕ್ಲಿಯರ್ ಆಯ್ತು, ಇನ್ನು ನ್ಯೂಕ್ಲಿಯರ್ ಅವ್ರು ತಯಾರು ಮಾಡ್ತಿಲ್ಲ ಅಂತ ಕ್ಲಿಯರ್ ಆಯ್ತು. ಆದ್ರೆ ಅವ್ರಿದ್ದ ಮುಗಿತಾ ಇಲ್ಲ. ಏನು ಇರಾನ್ ಸಣ್ಣ ಸಣ್ಣ ಡ್ರೋನುಗಳಲ್ಲೇ ದೊಡ್ಡ ದೊಡ್ಡ ಮಿಸೈಲ್ಸ್ ನಾಗ್ಲಿ ದೊಡ್ಡ ದೊಡ್ಡ ಫ್ಲೈಟ್ಗಳನ್ನಾಗ್ಲಿ ಅಮೆರಿಕದ ಫ್ಲೈಟ್ಗಳನ್ನ ಉಡಾಯಿಸ್ತಾ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಇರಾನ್ ಅವರ ಒಂದು ಪ್ಲಾನಿಂಗ್ ಮುಂದೆ ಅಮೆರಿಕಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚೆತ್ತು ಏನಿದೆ ಮಾರ್ಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅವರು ಕ್ಲೋಸ್ ಮಾಡಿರೋದ್ರಿಂದ ಎನರ್ಜಿ ಕ್ರೈಸಿಸ್ ಉಂಟಾಗ್ತಾ ಇರೋದ್ರಿಂದ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ನ್ಯಾಟೋ ಅಲೈನ್ಸ್ ಯಾರಿದ್ರು ಅವ್ರು ಯಾರು ಮುಂದೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಏಕಾಂಗಿ ಆದ್ರ? ಸೊ ಈ ವಾರ್ ಸ್ಟಾರ್ಟ್ ಆದಾಗಿಂದನು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕ್ಲೋಸ್, ಆಲ್ಮೋಸ್ಟ್ ಕ್ಲೋಸ್. ಎಷ್ಟು ಹಡಗುಗಳು ಬರ್ತಿತ್ತು ಪ್ರತಿ ದಿವಸ, ಆಲ್ಮೋಸ್ಟ್ 90 ಶಿಪ್ ವರ್ಗೂ ಅಲ್ಲಿ ಪಾಸ್ ಆಗ್ತಿತ್ತು. ಆದ್ರೆ ಈಗ ಅಟ್ ಪ್ರೆಸೆಂಟ್ಗೆ 5ರಿಂದ 6 ಶಿಪ್ ಮಾತ್ರ ಮೂವ್ಮೆಂಟ್ಸ್ ಕೊಡ್ತಾ ಇದೆ. ಅಂದ್ರೆ ಗ್ಲೋಬಲಿ ಅಲ್ಲಿಂದ ಸಪ್ಲೈ ಆಗ್ತಾ ಇದ್ದು ಎನರ್ಜಿ ಸಪ್ಲೈ ಆಗ್ತಾ ಇದ್ದು 17 to 20% ಅಷ್ಟು ಗ್ಲೋಬಲಿ ಸಪ್ಲೈ ಆಗ್ತಿದ್ದು. ಈಗ ಅದು ಗ್ರಾಜುಯಲಿ ಡಿಕ್ರೀಸ್ ಕಂಪ್ಲೀಟ್ ಬಂದಂತಾನೆ ಹೇಳ್ಬೋದು. ಈ ಬಂದಿಂದ ಯುರೋಪ್ ಆಗ್ಲಿ, ಇಂಡಿಯಾಗಾಗ್ಲಿ, ಚೈನಾಗಾಗ್ಲಿ ದೊಡ್ಡ ಹೊಡೆತನೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದಾರೆ, ಅದರಿಂದ ಯಾರು ಬೆನಿಫಿಟ್ ಮಾಡ್ಕೊಂತಿದಾರೋ ಅವ್ರು ಬಂದು ಮಾತಾಡ್ಲಿ ಅಂತ ಹೇಳ್ತಿದ್ದಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ, ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ನಾನು ಯುದ್ಧ ಸ್ಟಾರ್ಟ್ ಮಾಡ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಸರ್ಪ್ರೈಸ್ ಅಂದ್ರೆ ನೋಡಿ, ಇದು ಈಗೋ ಇಂದಾನೆ ಸ್ಟಾರ್ಟ್ ಮಾಡಿದ ಯುದ್ಧ ಅಂತಾನೆ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಅವರು. ಇಸ್ರೇಲ್ ಒಂದು ಚಾಣಕ್ಯತೆಯಿಂದ ಅಮೆರಿಕನ ತಂದ್ಬಿಟ್ಟು ಯುದ್ಧ ಸ್ಟಾರ್ಟ್ ಮಾಡಿದ್ರು. ಈಗ ಹೇಳ್ತಾ ಇರೋದು ಇಸ್ರೇಲ್ ಇರಾನ್ ವಾರ್ ಅಲ್ಲ, ಅಮೆರಿಕ ಮತ್ತು ಇರಾನ್ ವಾರ್ ಅಂತಾನೆ ಬಿಂಬಿಸ್ತಾ ಇದ್ದಾರೆ. ಹಾಗಾದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡ್ತಾರೆ, ಇದರಿಂದ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟು ಈಗ ಅವರು ದಿವಾಳಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಒಂದು ವರದಿ ಕೊಡ್ತಾ ಇದ್ರೆ, ಈಗ ಈ ಯುದ್ಧಕ್ಕೋಸ್ಕರ ಅನದರ್ $200 ಬಿಲಿಯನ್ ಅಷ್ಟು ಖರ್ಚು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಾಗಾದ್ರೆ ಇರಾನ್ಗೆ ನಷ್ಟ ಆಗಿಲ್ವಾ? ಇರಾನ್ಗೆ ದೊಡ್ಡ ಮೊತ್ತದ ನಷ್ಟ ಆಗಿದೆ. ಆದ್ರೆ ಬಲವಂತ ಯಾರಿರ್ತಾನೋ ಅವನಿಗೂ ಸಹ ಇಲ್ಲಿ ನಷ್ಟ ಆಗಿದೆ. ಅಂದ್ರೆ ಅಮೆರಿಕಕ್ಕೂ ಸಹ
ಒಂದು ದೊಡ್ಡ ಆರ್ಥಿಕತೆಯಲ್ಲೂ ಹೊಡೆತ ಆಗಿದೆ. ಈಗ ನೆಕ್ಸ್ಟ್ ನಾವ್ ಎದುರಿಸಬೇಕಾಗಿರೋದು ಇನ್ಫ್ಲೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕ್ರೈಸಿಸ್ ಇಂದ ಸ್ಟ್ರೈಟ್ ಆಫ್ ಫಾರ್ಮೋಡ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ, ಅಂದ್ರೆ ಅಲ್ಲಿ ಬಂದ್ ಮಾಡಿರೋದ್ರಿಂದ ಈಗ ಅಲ್ಲಿಂದ ಶಿಪ್ಗಳು ಪಾಸ್ ಆಗೋದು ಡಿಫಿಕಲ್ಟಿ ಆಗಿರೋದ್ರಿಂದ, ಕೆಲವು ಶಿಪ್ಗಳಂತೂ ಬಿಡ್ತಾನೆ ಇಲ್ದಿರೋದ್ರಿಂದ ಈಗ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸ್ ಅಂದ್ರೆ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಈ ಆಯಿಲ್ ಪ್ರೈಸ್ ಎಷ್ಟಿದೆ? ಸೊ ಅದೊಂದೇನಾ? ಇಲ್ಲ. ಈಗ ಏನ್ ಮಾಡಿದ್ರು ಇರಾನ್ ಅವರು ಏರ್ ಬೇಸ್, ಅಮೆರಿಕದ ಏರ್ ಬೇಸ್ ಎಲ್ಲೆಲ್ಲಿತ್ತು ಅದನ್ನೆಲ್ಲಾನು ಹೊಡೆದಾಗ್ತಾ ಬರ್ತಾ ಇದ್ದಾರೆ. ದುಬೈ ಇರ್ಬೋದು, ಒಮನ್ ಇರ್ಬೋದು, ಕತಾರ್ ಇರ್ಬೋದು, ಇಲ್ಲಂತೂ ಭೀಕರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಯಾವಾಗ ಇಸ್ರೇಲರು ಎನರ್ಜಿ ಸೆಕ್ಟರ್ ಮೇಲೆ ದಾಳಿ ಮಾಡಿದ್ರು ಅವಾಗಿಂದ ಇರಾನ್ ಅವರು ಪ್ರತಿ ದಾಳಿ ಭಯಂಕರವಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆಗ ಮಾರ್ಕೆಟ್ ಸ್ವಲ್ಪ ರಿವರ್ಸ್ ಆಗುತ್ತೆ. ಏನಂದ್ರೆ ಇಸ್ರೇಲ್ ಏನ್ ದಾಳಿ ಮಾಡ್ತೋ ಎನರ್ಜಿ ಸೆಕ್ಟರ್ ಮೇಲೆ ಅದಕ್ಕೆ ನಮಗ್ ಗೊತ್ತಿಲ್ಲದೆ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಡೊನಾಲ್ಡ್ ಟ್ರಂಪ್ ಗೊತ್ತಿಲ್ಲದೆ ಇಸ್ರೇಲ್ ಅಂದ್ರೆ ಯಾವ್ದಾದ್ರು ಡಿಸಿಷನ್ ತಗೊಳಕ್ ಆಗುತ್ತಾ? ಸೊ ಇದರಿಂದನೇ ಹೇಳೋದು, ಒಂದು ಯುದ್ಧ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಥಿಂಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಓವರ್ ಆಗಿ ಹೇಳೋದೇನು, ಓವರ್ ಆಗಿ ಯುದ್ಧ ಯಾವಾಗ ನಿಲ್ಬೋದು? ಒಂದು ಅಮೆರಿಕ ಅಷ್ಟೇ ಅವ್ರೇನಾದ್ರೂ ಹಿನ್ನಡೆ ಆಗಿ ಅವರು ಹಿಂದೆ ಸರಿದ್ರೆ ಅವಾಗ ಮಾತ್ರ ಯುದ್ಧ ನಿಲ್ಬೋದು. ಇಲ್ಲ ಅಂದ್ರೆ ನಿಲ್ಲೋ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಇರಾನ್ ಅವರು ದಾಳಿಗೆ ಪ್ರತಿ ದಾಳಿ ಅಂತೂ ಮಾಡ್ತಾನೆ ಬಂದಿದ್ದಾರೆ. ಈಗ ಅವರು ಡೂ ಆರ್ ಡೈ ಲೆವೆಲ್ ಅಲ್ಲೇ ಅವರು ಪ್ರತಿ ದಾಳಿ ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಇದ್ದದ ವಾತಾವರಣ. ಆದ್ರೆ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡೋದಾದ್ರೆ, ಕ್ರೂಡ್ ಆಯಿಲ್ ಈಗ ಪ್ರಪಂಚದ ಎನರ್ಜಿಗಳಲ್ಲಿ ತುಂಬಾ ಮುಖ್ಯವಾದ ಪಾತ್ರ. ಗೋಲ್ಡ್ ಅಂಡ್ ಸಿಲ್ವರ್ ಇಲ್ದಿದ್ರು ಪರವಾಗಿಲ್ಲ, ಕ್ರೂಡ್ ಆಯಿಲ್ ಅಂತೂ ಬೇಕೇ ಬೇಕು ಎನರ್ಜಿ. ಸೊ ಎನರ್ಜಿಯಿಂದ ಏನಾಗುತ್ತೆ ನೋಡಿ, ಈ ಒಂದು ಕ್ರೂಡ್ ಆಯಿಲ್ ಆ ಒಂದು ಸ್ಟ್ರೈಟ್ ಆಫ್ ಫಾರ್ಮೋಡ್ ಬಂದಾಗಿರೋದ್ರಿಂದ ಒಂದು LPG, ಇನ್ನೊಂದು ಕ್ರೂಡ್ ಆಯಿಲ್ ಇರ್ಬೋದು, ಅವೆರಡೇ ಅಲ್ಲ, ನಮ್ಗೆ ಸಪ್ಲೈ ಆಗ್ತಾ ಇದ್ದಿದ್ದು ಇಂಡಿಯಾಗೆ ಫರ್ಟಿಲೈಸರ್ಸ್, ಇದಕ್ಕೂ ಹೊಡ್ತಾ ಆಗುತ್ತೆ. ತುಂಬಾ ಪ್ರಾಡಕ್ಟ್ಸ್ ತುಂಬಾ ಇಲ್ಲಿದಾವೆ ನೋಡಿ. ಈ ಪ್ರಾಡಕ್ಟ್ಸ್ ಎಲ್ಲಾನು ಅಲ್ಲಿಂದಾನೆ ಅದೇ ಒಂದು ಸ್ಟ್ರೈಟ್ ಆಫ್ ಫಾರ್ಮೋಡ್ ಇಂದಾನೆ ಮೂವ್ಮೆಂಟ್ ಕೊಡ್ತಾ ಇದ್ದು. ಈಗ ಈ ಫರ್ಟಿಲೈಸರ್ಸ್ ಆಗ್ಲಿ ಪ್ರತಿಯೊಂದು ಐಟಮ್ ಮೇಲೂ ಈಗ ಹೊಡೆತ ಬೀಳ್ತಾ ಇದೆ. ಸೊ ಇನ್ನು ಮುಂದೆ ಈ ಒಂದು ಸ್ಟ್ರೈಟ್ ಆಫ್ ಫಾರ್ಮೋಡ್ ಕ್ಲೋಸ್ ಆಗಿರೋದ್ರಿಂದ ಈಗ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್, ಯಾವಾಗ ಎನರ್ಜಿ ಕಾಸ್ಟ್ಲಿ ಆಗುತ್ತೋ ಟ್ರಾನ್ಸ್ಪೋರ್ಟ್ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಪ್ರೆಸೆಂಟ್ಗೆ $113 ಬ್ರೆಂಟ್ ಕ್ರೂಡ್ ಇದ್ರೆ, ಅದೇ ಒಮನ್ ಅಂಡ್ ದುಬೈ ಕ್ರೂಡ್ ಅಂತೂ $120 and $140 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಪ್ರತಿ ಒಂದು ಎಲ್ಲೆಲ್ಲಿ ಕ್ಲೋಸ್ ಆಗ್ತಾ ಇದೆ ಎನರ್ಜಿ ಸೆಕ್ಟರ್ ಅಲ್ಲಿಂದ ಕಂಪ್ಲೀಟ್ ಆಗಿ ಬೆಳಿತಾನೆ ಹೋಗ್ತಾ ಇದೆ. ಸೊ ಇಲ್ಲಿ ಮೇನ್ ಗಲ್ಫ್ ಕಂಟ್ರೀಸ್ ಆಗಿರೋದು ಟಾರ್ಗೆಟ್ ಆಗಿರೋದು ಇವರು ಏರ್ ಬೇಸ್ಗಳು ಇರೋದ್ರಿಂದಾನೇ. ಸೊ ಈಗ ಜಪಾನ್ ಸಪೋರ್ಟ್ ಮಾಡಿಲ್ಲ, ಜಪಾನ್ ಮಾತುಕತೆ ಮಾಡ್ತಾರೆ ಇರಾನ್ ಜೊತೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಶ್ರೀಲಂಕನು ಏರ್ ಬೇಸ್ ಕೇಳಿದ್ದಾರೆ ಅಮೆರಿಕದವರು, ಶ್ರೀಲಂಕಾದವರು ಅದನ್ನ ತಿರಸ್ಕರಿಸ್ಬಿಟ್ಟಿದ್ದಾರೆ ಏರ್ ಬೇಸ್ ಕೊಡೋದಕ್ಕೆ. ಸೊ ಈಗ ಅಮೆರಿಕದಿಂದ ಯಾರೇ ಒಬ್ರು ಏರ್ ಬೇಸ್ ಕೊಡ್ಬೇಕಾದ್ರೂ ಬೇರೆ ಕಂಟ್ರಿಯವರು ಎದುರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲ ಒಂದು ಯುದ್ಧದ ವಾತಾವರಣ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಒಂದು ಇದರಿಂದ ಕ್ರೂಡ್ ಆಯಿಲ್ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗಲೇ ಗೊತ್ತಾಗ್ತಾ ಇರೋದು. ಅದ್ರ ಜೊತೆಗೆ ಗ್ಯಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಪ್ರತಿ ಅನ್ಸರ್ಟನಿಟಿಲಿ ಗೋಲ್ಡ್ ಮೇಲೆ ಹೋಗ್ತಾನೆ ಇತ್ತು. ಆದ್ರೆ ಈ ಯುದ್ಧದಲ್ಲಿ ಗೋಲ್ಡ್ ಅನ್ನೋದು ರಿವರ್ಸಲ್ ಪ್ಯಾಟರ್ನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸರ್ ನಾವು ಓವರ್ ಆಲ್ ಆಗಿ ಗೋಲ್ಡೇ ನೋಡೋದಾದ್ರೆ, ಲಾಸ್ಟ್ ಫೆಬ್ರವರಿಲಿ ಹೈ ಅಂಡ್ ಲೋ ಏನಿತ್ತು 5600 ಪರ್ ಅನ್ಸ್ ಇತ್ತು ಒಂದು ಹೈ, ಲೋ ಬಂದ್ಬಿಟ್ಟು 4400 ಅನ್ಸ್ ಪರ್ ಅನ್ಸಿತ್ತು. ಈ ಒಂದು ಹೈ ಅಂಡ್ ಲೋ ಮಧ್ಯದಲ್ಲೇ ಓಡಾಡ್ತಾ ಇದೆ. ಆದ್ರೆ ಲಾಸ್ಟ್ 1 ವೀಕ್ ಅಲ್ಲಿ 5200 ಪರ್ ಅನ್ಸ್ ಇದ್ದಿದ್ದು ಈಗ 4500 ಅನ್ಸ್ ವರೆಗೂ ಬಿಗ್ ಫಾಲ್ ಅನ್ನೇ ನೋಡಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10 to 12% ಅಷ್ಟು ಗೋಲ್ಡ್ ಫಾಲ್ ಆಗಿದೆ. ಸೊ ಈ ಚಾರ್ಟ್ ಪ್ರಕಾರ, ಟೆಕ್ನಿಕಲ್ ಪ್ರಕಾರ ಈಗ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ 4400 ಅನ್ಸ್ ಆಗಿದೆ. ಇದು ಪ್ರಾಫಿಟ್ ಬುಕಿಂಗ್ ಕ್ಲಿಯರ್ಲಿ ನೋಡ್ತಾ ಇದೆ. ಏನ್ ಅನ್ಸರ್ಟನಿಟಿ ನಡೀತಾ ಇದೆ ಈ ವಾರು, ಇದರಿಂದ ಗೋಲ್ಡ್ ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಸಿಲ್ವರ್ ಸಹ ಸಿಮಿಲರ್ ಪ್ಯಾಟರ್ನ್ ಅಲ್ಲೇ ಮೂವ್ ಆಗ್ತಾ ಇದೆ. ಸಿಲ್ವರ್ ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೈ ಅಂಡ್ ಲೋ ಇತ್ತು $120 and $65, ಈಗ ಅದು $90 ವರೆಗೂ ಮೂವ್ ಆಗಿತ್ತು ಲಾಸ್ಟ್ 15 days ಬ್ಯಾಕ್. ಈಗ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಬಂದಿದೆ. $70 ಬಿಲೋ ಟ್ರೇಡ್ ಆಗ್ತಾ ಇದೆ. ಈಗ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ $65. ಅದೇನಾದ್ರೂ ಬ್ರೇಕ್ ಆದ್ರೆ $50 ವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು.
ಇದೆಲ್ಲ ಇನ್ನು IT ಎಂಪ್ಲಾಯೀಸ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಕ್ಸೆಂಚರ್ ಡೇಟಾ ಒಂದು ರಿಲೀಸ್ ಮಾಡಿದೆ. AI ಇಂದ ಏನ್ ಸಫರ್ ಆಗ್ತಿದ್ವು, ಸೊ ಅದೆಲ್ಲ IT ಕಂಪ್ನಿಗಳಿಗೆ ಇನ್ ಮುಂದೆ ಅದು ಅಡ್ವಾಂಟೇಜ್ ಆಗುತ್ತೆ ಅಂತ ಒಂದು ನಂಬರ್ಸ್ ಪ್ಲಸ್ ಸ್ಟೇಟ್ಮೆಂಟ್ ಬಿಟ್ಟಿದ್ರಿಂದ ಅಂದ್ರೆ ಫ್ರೈಡೆ IT ಕಂಪ್ನಿಗಳೆಲ್ಲ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿತ್ತು. ಸೊ ಇನ್ನು ರುಪಿ ನೋಡೋದಾದ್ರೆ ರುಪಿ ರೆಕಾರ್ಡ್ ಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. 94 ಮಾರ್ಕ್ ಅಲ್ಲಿ ಪರ್ ಡಾಲರ್ಗೆ ಟ್ರೇಡ್ ಆಗ್ತಾ ಇದೆ. ಸೊ ಯಾವಾಗ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಆಗ ರುಪಿ ಅಂತೂ ಡ್ರಾಸ್ಟಿಕಲಿ ವೀಕ್ ಆಗ್ತಾನೆ ಹೋಗ್ತಾ ಇದೆ. ಈಗ ರೆಕಾರ್ಡ್ ಲೋ ಆಗ್ತಾನೆ ಇದೆ. ಸೊ ಕ್ರೂಡ್ ಆಯಿಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡು. ರುಪಿ ವೀಕ್ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಸಪ್ಲೈ ಚೈನ್ ಮೇಲೆ ಹೊಡೆತ ಬೀಳುತ್ತೆ. ಇನ್ನು ಎಲ್ಲ ಸಾಮಾನ್ಯ ಪ್ರಜೆಗಳ ಮೇಲೆ ತುಂಬಾ ಹೊಡೆತ ಬೀಳುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದ್ರೆ ನಿಮ್ ತರಕಾರಿಯಿಂದ ಹಿಡಿದು ಬೇಳೆಯಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಕ್ರೂಡ್ ಆಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್. ಅದ್ರ ಜೊತೆಗೆ ಈಗ ಎಕಾನಮಿ ಮೇಲೇನು ಇಂಪ್ಯಾಕ್ಟ್ ಆಗುತ್ತೆ. ಎಕಾನಮಿ ಮೇಲೆ ಅಂದ್ರೆ ಬಜೆಟ್ ಫಿಸಿಕಲ್ ಡಿಫಿಸಿಟ್ ಏನಿರುತ್ತೋ ಅದನ್ನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಅಂದ್ರೆ ಇದೊಂದು ಪ್ಯಾನಿಕ್ ಸೆಲ್ ಅಂತಾನೆ ಹೇಳ್ಬೋದು. ಸೊ ಈ ತರ ಸೆಲ್ ಮಾಡಿದ್ದು ಒಂದು 4 months ಬ್ಯಾಕ್ ಇತ್ತೇ ಹೊರತು ಯಾವಾಗ ಟ್ಯಾರಿಫ್ ಅನ್ನೋದು ಯಾವಾಗ ಮುನ್ನೆಲೆಗೆ ಬಂತು ಅವಾಗ ಇದೇ ತರ ಸೆಲ್ ಮಾಡಿದ್ರು. ಅದ್ ಬಿಟ್ರೆ ಈಗ ಅಟ್ ಪ್ರೆಸೆಂಟ್ಗೆ ಪ್ರತಿ ದಿನನೂ ಏನಿತ್ತು ಕಂಟಿನ್ಯೂಸ್ ಈ ಮಂತ್ ಪ್ರತಿ ದಿನನೂ ಸೆಲ್ ಮಾಡ್ಕೊಂತಾನೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಇನ್ ಮುಂದೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಕೆಲವು ದಿವಸ ಶಾರ್ಟ್ ಕವರಿಂಗ್ ಸ್ಟಾರ್ಟ್ ಮಾಡಿದ್ರು ಸಹ ಆದ್ರೆ ಸೆಲ್ಲಿಂಗ್ ಪ್ರೆಷರ್ ಅಂತ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ರೆಡ್ ಮಯ ಅಂತಾನೆ ಹೇಳ್ಬೋದು. ವೀಕ್ ಗೆ ಟ್ರೇಡ್ ಆಗ್ತದೆ. ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಏನಿತ್ತು ಅದು ಪಾಸಿಟಿವ್ನೆಸ್ ತೋರಿಸಿತ್ತು ಮಾರ್ಕೆಟ್. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಮೇನ್ ರೀಸನ್ ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನಾವು ಎನರ್ಜಿ ಸೆಕ್ಟರ್ ಮೇಲೆ ಇಸ್ರೇಲರು ದಾಳಿ ಮಾಡಿರೋದು ನಮ್ಗೆ ಗೊತ್ತಿಲ್ಲ, ಇನ್ ಮುಂದೆ ಎನರ್ಜಿ ಸೆಕ್ಟರ್ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಇಸ್ರೇಲ್ ಪ್ರೆಸಿಡೆಂಟ್ ಹೇಳ್ತಾರೆ, ಇಲ್ಲ ಅಮೆರಿಕ ಹೇಳಿದೆ, ಡೊನಾಲ್ಡ್ ಟ್ರಂಪ್ ಅವರು ಹೇಳಿದೆ, ನಾವು ಇನ್ ಮುಂದೆ ಎನರ್ಜಿ ಸೆಕ್ಟರ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳ್ತಾರೆ. ಅದರಿಂದನೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಕಂಪ್ಲೀಟ್ ಆಗಿ ಅದು ಪಾಸಿಟಿವ್ ಅಲ್ಲೇ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಿತ್ತು. ಆದ್ರೆ ವೆಡ್ನೆಸ್ಡೇ ಈವ್ನಿಂಗ್ ಇರಾನ್ ಅವರು ಒಂದು ಭೀಕರ ದಾಳಿ ಮಾಡ್ತಾರೆ ಕತಾರ್ ಮೇಲೆ. ಆಗ ಮಾರ್ಕೆಟ್ ಒಂದು ಬಿಗ್ ಗ್ಯಾಪ್ ಡೌನ್ 3 ದಿವಸ ಏನಪ್ಪ ಆಗಿತ್ತು ಅದರಲ್ಲಿ ಬಿಗ್ ಗ್ಯಾಪ್ ಡೌನ್ ಆಗಿ ಓಪನ್ ಆಗುತ್ತೆ. ಸೊ ಅಟ್ ಪ್ರೆಸೆಂಟ್ಗೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಇಟ್ಸ್ ನೆಗೆಟಿವ್ ಇದ್ರು ನಮ್ಮ ಇಂಡಿಯನ್ ಮಾರ್ಕೆಟ್ ನೆಗೆಟಿವ್ ಅಲ್ಲೇ ಇದೆ. ಆದ್ರೆ ಈಗ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು 23,000 ಏನಿದೆಯೋ ಅದು ಬಿಗ್ಗೆಸ್ಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಅದೇನಾದ್ರೂ ಮಂಡೇ ಅಟ್ ಪ್ರೆಸೆಂಟ್ಗೆ SGX ನಿಫ್ಟಿ ಮೈನಸ್ ಅಲ್ಲೇ ತೋರಿಸ್ತಾ ಇದೆ. ಸೊ ಅಂದ್ರೆ ಬಿಲೋ 23,000 ಓಪನ್ ಆಗೋ ತರ ತೋರಿಸ್ತಾ ಇದೆ. ಅದೇನಾದ್ರೂ ಸ್ಲಿಪ್ ಆಗಿ ಓಪನ್ ಆದ್ರೆ ಆಸ್ ಪರ್ ನಿಫ್ಟಿ ಪ್ರೈಸ್ ಆಕ್ಷನ್ ಪ್ರಕಾರ ಈಗ ಬಿಗ್ಗೆಸ್ಟ್ ಸಪೋರ್ಟ್ 23 ಇರೋದು 22,900 ಏನಿದೆಯೋ ಅದು ಪ್ರೀವಿಯಸ್ ವೀಕ್ ಅಂದ್ರೆ ಲಾಸ್ಟ್ ವೀಕ್ ಲೋ ಏನಿದೆಯೋ ಅದು ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ಆ ಸಪೋರ್ಟ್ ಏನಾದ್ರೂ ಬ್ರೇಕ್ ಆದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ತಾ ಹೋಗ್ತಿದ್ರೆ ಆಗ ಸಪೋರ್ಟ್ ಬಂದ್ಬಿಟ್ಟು 21,700 to 800 ಮಾರ್ಕ್ ವರ್ಗೂ ನಿಫ್ಟಿ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಇದೇನಾದ್ರೂ ಉಲ್ಟಾ ಆದ್ರೆ ಅಂದ್ರೆ ಈಗ ಕ್ರೂಡ್ ಆಯಿಲ್ ಕಡಿಮೆ ಆಗ್ಬಿಟ್ಟು ಇದಕ್ಕೇನಾದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಏನಾದ್ರೂ ಬಂದ್ರೆ ಆಗ ಮಾತ್ರ ನಿಫ್ಟಿ 24,000 ವರ್ಗೂ ಮೂವ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನೇ ವೀಕಲ್ ಅಂತಾನೆ ಹೇಳ್ಬೋದು. ಸೊ ಇದು ನಿಫ್ಟಿ ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಅಂತಾನೆ ಹೇಳ್ಬೋದು. ಸೊ ಈ ಗೋಲ್ಡ್ ಅಂಡ್ ಸಿಲ್ವರ್ ಬಿಗ್ ವಾಲೆಟೈಲ್ ಆಗ್ತಾ ಇದೆ. ಇನ್ನು ಕ್ರೂಡ್ ಅಷ್ಟೇ ಅಪ್ಸೈಡ್ ಬಿಗ್ ವಾಲೆಟೈಲ್ ಅಲ್ಲೇ ತೋರಿಸ್ತಾ ಇದೆ. ಇನ್ನು ನಿಫ್ಟಿನೂ ಅಷ್ಟೇ ಡೇ ಬೈ ಡೇ ಬಿಗ್ ವಾಲೆಟೈಲ್ ನೋಡ್ತಾ ಇದೆ. ಮೇನ್ ರೀಸನ್ ಈ ವಾರ್. ಸೊ ಹಾಗಾದ್ರೆ ನ್ಯೂ ಟ್ರೇಡರ್ ಆರ್ ಇನ್ವೆಸ್ಟರ್ ಏನ್ ಮಾಡ್ಬೇಕು? ನ್ಯೂ ಟ್ರೇಡರ್ ಆರ್ ಇನ್ವೆಸ್ಟರ್ ಯಾವಾಗ್ಲೇ ಆಗ್ಲಿ ಇಂಥ ವಾಲೆಟೈಲಿಟಿ ಮಾರ್ಕೆಟ್ ಅಲ್ಲಿ ಎಂಟರ್ ಆಗಬಾರ್ದು. ನಾವು ವೇಟ್ ಮಾಡಬೇಕು. ಸಪೋರ್ಟ್ ಅಲ್ಲಿ ಯಾವುದೇ ಒಂದು ಸಪೋರ್ಟ್ ಅಲ್ಲಿ ಸ್ಟೇ ಆದ್ರೆ ಮಾರ್ಕೆಟ್ ಕೆಲವು ದಿವಸಗಳ ಸ್ಟೇ ಆಗಿ ವಾರ್ ಕೂಲ್ ಆಫ್ ಆಗೋವರೆಗೂ ವೇಟ್ ಮಾಡ್ಬಿಟ್ಟು ಆಗ ಬೈ ಮಾಡಿದ್ರೆ ಇನ್ವೆಸ್ಟರ್ ಒಂದು ಒಳ್ಳೆ ಪ್ರಾಫಿಟ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಟ್ರೇಡರ್ ಆದ್ರೆ ಸ್ಮಾಲ್ ಟ್ರೇಡರ್ ಆದ್ರೂ ಅಷ್ಟೇ ಸ್ಮಾಲ್ ಟ್ರೇಡರ್ ಯಾವುದೇ ಕಾರಣಕ್ಕೂ ಈ ವಾಲೆಟೈಲಿಟಿ ಅಲ್ಲಿ ಎಂಟರ್ ಆಗಬಾರ್ದಂತಾನೆ ನಮ್ಮ ಒಂದು ಸಜೆಷನ್ ಹೇಳ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ನಮ್ಮ ಟೀಮ್ ತಂದಿದೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಇನ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.